ಸಾವು ಯಾರನ್ನು ಹೇಳಿ ಕೇಳಿ ಬರೋದಿಲ್ಲ. ಇಲ್ಲಿ ದಾನ ಧರ್ಮ ಪುಣ್ಯ ಯೋಗಾಸನ ಮಾಡೋದು, ಬಡವರಿಗೆ ದುಡ್ಡು ಕೊಡೋದು, ದಾನ ಮಾಡೋದು, ಏನೇ ಮಾಡಿದ್ರು ಕೂಡ ಆಯುಸ್ಸು ಮುಗಿದ ಮೇಲೆ ಆ ಭಗವಂತ ಯಾವತ್ತೂ ಅಲ್ಲಿ ನಮ್ಮ ಭೂಮಿ ಮೇಲೆ ಬಿಡೋದಿಲ್ಲ ಅಂತ. ಅದಕ್ಕಾಗಿ ನಮ್ಮ ಕನಕದಾಸರು ಒಂದು ಕಡೆ ಬಹಳ ಸ್ವಾರಸ್ಯಕರವಾಗಿ ಬರೀತಾರೆ ನೋಡಿ. ದಿನನಿತ್ಯ ನಾವು ಜಿಮ್ ಮಾಡ್ತೀವಿ, ಯೋಗಾಸನ ಮಾಡ್ತೀವಿ, ಲಿಮಿಟೇಷನ್ ಆಹಾರ ತಿಂತೀವಿ, ಆದ್ರೂ ಕೂಡ 100 ವರ್ಷ ಯಾರು ಪೂರೈಸಕ್ ಆಗ್ತಿಲ್ಲ. ಎಷ್ಟೇ ಬಡವರಿಗೆ ದಾನ ಮಾಡಿದ್ರು ಕೂಡ ಸಾವು ಅಂತಕ್ಕಂಥದ್ದು ಬಂದಾಗ ಹೋಗ್ಲೇಬೇಕು. ಹಂಗಂತೇಳಿ ದಾನ ಮಾಡೋದು ಬಿಡ್ಬೇಕಾಗಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತ ಮನೆ ಒಳಗಡೆ ಉಸಿರು ಹೋಗ್ತಾ ಇದೆ ಅಂದ ಕೂಡಲೇ ಆ ಮನುಷ್ಯನನ್ನ ಇನ್ನು ಜೀವ ಇರುವಾಗ್ಲೇ ಎತ್ಕ ಬಂದು ಆಚೆಗೆ ಹಾಕ್ತಾರೆ. ಮೊದ್ಲು ಆಚೆಗೆ ತಗೊಂಡ್ರಿ ಅಂತೇಳಿ. ಏನ್ ಪ್ರಯೋಜನ ಬಂತು? ಅವನು ಅಷ್ಟೊಂದು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ದೇನ್ ಪ್ರಯೋಜನ ಬಂತು? ಮನೆಯಿಂದ ಹೊರಗಡೆ ಹಾಕಿ ಸಾವು ಅಂತ ತಗೊಂಡೋಗಿ ಸ್ಮಶಾನದಲ್ಲಿ ಬಿಸಾಕದ ಮೇಲೆ ಮನೆಗೆ ಬಂದು ಗೂಡಾಕ್ತಿವಿ. ನಮ್ಮಪ್ಪ ಎಲ್ಲೂ ಹೋಗುದ್ ಬೇಡ, ಸ್ವರ್ಗಕ್ಕೆ ಹೋಗುದ್ ಬೇಡ, ಬೇರೆ ತರ ದೆವ್ವ ಆಗ್ಬಿಡ್ತಾನೆ, ಹಂಗೆ ಹಂಗೆ ಅಂತ ಮಕ್ಕಳೇ ಅನುಮಾನ ಪಟ್ಕೊಂಡು ಗೂಡಾಕತ್ತೀವಿ ನಾವು. ಗೂಡಾಕೋ ಉದ್ದೇಶ ಏನು ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಯಾರು ಹೇಳಿದ್ರು ಕೇಳಿದ್ರು ಮಾಡ್ತಾ ಇದೀವಿ. ತಂದೆಯ ಸಾವು ಅದು ಪರಮಾತ್ಮನ ಇಚ್ಛೆ, ಅದು ಸೂತಕವಲ್ಲ. ತಂದೆ ತಾಯಿ ಯಾವತ್ತೂ ನಮಗೆ ಸೂತಕವಾಗೋದಿಲ್ಲ. ಅವರ ಪಾದ, ಅವರ ಆಶೀರ್ವಾದ ಇಲ್ಲದೆ ನಾವು ಈ ಜಗತ್ತಿನಲ್ಲಿ ಬದುಕೋಕ್ಕೂ ಆಗೋದಿಲ್ಲ. ಹಾಗಂತೇಳಿ ಎತ್ತ ತಾಯಿ ತಂದೆಯರನ್ನ ಕಡೆಗಣಿಸೋದಿದೆಯಲ್ಲ, ಅದೊಂದು ಭಯಂಕರವಾದ ಮೂರ್ಖತನ. ಹುಟ್ಟುವಾಗ ಏನು ತರಲಿಲ್ಲ, ಹೋಗುವಾಗ ಏನು ತಗೊಂಡು ಹೋಗ್ತಾ ಇಲ್ಲ. ಬದುಕಿರುವಂತ 3 ದಿನದಲ್ಲಿ ಒಂದಷ್ಟು ಸೇವೆಯನ್ನ ಮಾಡಬೇಕು. ನೀಯೇನ ಮಾಡಿದರು ನೀಯೇನ ಮಾಡಿದರು ಸಾವನ್ನು ಗೆಲ್ಲಲಾರೆ. ನೀ ಎಷ್ಟೇ ಕಷ್ಟಪಟ್ಟರು, ನೀ ಎಷ್ಟೇ ಕಷ್ಟಪಟ್ಟರು ಉಸಿರನ್ನು ಹಿಡಿದುಕೊಳ್ಳಲಾರೆ. ಸಾಲ ಸೋಲವ ಮಾಡಿ ಮಕ್ಕಳ ಬೆಳೆಸಿದೆ. ನೀ ಸತ್ತ ಮರುಕ್ಷಣವೇ ಅಳುವರು ಅಪ್ಪನ ಋಣ ತೀರಿತ ನೀರಿನ್ನುವರು. 5 ದಿನಕ್ಕೆ ಹೋಳಿಗೆ ಮಾಡಿ ಮಾಡುವರು. ಯಾರಿಗೆ ಯಾರೋ ಈ ಜಗದೊಳಗೆ ನೀ ಕಟ್ಟಿದ ಮನೆಯು ನಿನಗಿಲ್ಲ, ಕಟ್ಟಿಕೊಂಡ ಹೆಂಡತಿ ಸಾವಿನಾಚೆಗೂ ಬರುವುದಿಲ್ಲ. ಮಕ್ಕಳಂತೂ ಮರೆತೇ ಬಿಡುತ್ತಾರಲ್ಲ. ಸ್ವಲ್ಪ ದಿನದೊಳಗೆ ಯಾರೋ ಗೊತ್ತೇ ಇಲ್ಲ. ಡಿಂಬಾದಲ್ಲಿರುವ ಜೀವ
ಸೂತ್ರ ಗೊಂಬೆಯಂತೆ ಸಾವು ತಪ್ಪದು ಈಗಾದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಒಯ್ಯಲಿಲ್ಲ ಹುಟ್ಟುತ್ತೇನು ತರಲಿಲ್ಲ ಸಾಯುವಾಗ ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣದರಳು ಆಯಿತೀ ಜೀವ ಸುಟ್ಟು ಸುಟ್ಟು ಸುಣ್ಣದರಳು ಆಯಿತೀ ಜೀವ ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟ ಮಾಡಿದರು ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟ ಮಾಡಿದರು ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು ಬಟ್ಟೆ ಕಾಣದು ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲವೆಂದು ಪರರ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲವೆಂದು ಪರರ ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರು ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರು ಬಿತ್ತಿ ಬೆಳೆದು ತನ್ನದೆಂಬು ವ್ಯರ್ಥ ಚಿಂತೆಯನ್ನು ಮಾಡಿ ಬಿತ್ತಿ ಬೆಳೆದು ತನ್ನದೆಂಬು ವ್ಯರ್ಥ ಚಿಂತೆಯನ್ನು ಮಾಡಿ ಹೊತ್ತು ಹೋದ ಮೇಲೆ ಅರ್ಥ ಯಾರಿಗಾವುದು ಸತ್ತು ಹೋದ ಮೇಲೆ ಅರ್ಥ ಯಾರಿಗಾವುದು ಯಾರಿಗಾವುದು ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು ಒಂದು ಹೆಣ್ಣು ಮಣ್ಣು ಮೂರು ಕಣ್ಣಲ್ಲಿದ್ದು ಉಣ್ಣಲಿಲ್ಲ ಒಂದು ಹೆಣ್ಣು ಮಣ್ಣು ಮೂರು ಕಣ್ಣಲ್ಲಿದ್ದು ಉಣ್ಣಲಿಲ್ಲ ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು ಬಯಸಲಾಗದು ಅನ್ನ ವಸ್ತ್ರ ಭೋಗಕ್ಕಾಗಿ
ತನ್ನ ಸುಖವ ಕಾಣಲಿಲ್ಲ ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ ಮಣ್ಣು ಪಾಲು ಆದ ಮೇಲೆ ಯಾರಿಗಾವುದೋ ಮಣ್ಣು ಪಾಲು ಆದ ಮೇಲೆ ಯಾರಿಗಾವುದೋ ಯಾರಿಗಾವುದೋ ಜೀವ ನೀರ ಮೇಗಳ ಗುಳ್ಳೆ ಇದ್ದಾಗೆ ಬದುಕಿರುವಾಗ ಉರಿಯೋದು ಬೇಡ, ಉರಿದು 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 ಬೂದಿಯಾಗೋದು ಬೇಡ. ಸತ್ತಾದ ಮೇಲೆ ಎಲ್ಲರೂ ಬೆಂಕಿ ಹಾಕ್ತಾರೆ. ಆದ್ರೆ ಬದುಕಿರುವಾಗ್ಲೇ ಜನಗಳ ಮನಸ್ಸಿಗೆ ಬೆಂಕಿ ಹಾಕೋರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಯಾರಿಗೂ ಉಳಿಗಾಲವಿಲ್ಲ. ಸತ್ತ ಮೇಲೆ ದೇಹಕ್ಕೆ ಬೆಂಕಿ ಇಟ್ರೆ ಬದುಕಿರುವಾಗ್ಲೇ ಮನಸ್ಸಿಗೆ ಕೊಳ್ಳಿಡುವಂತ ಕೆಲವು ಜನ ಇದ್ದಾರೆ. ಅದಕ್ಕೆ ಕನಕದಾಸರು ಹೇಳ್ತಾರೆ, ಇಂಥವ್ರನ್ನ ನಂಬೇಡಿ, ನೀವು ಇಂಥವ್ರನ್ನ ನಂಬೇಡಿ. ಮಾತಾ ಪಿತೃಗಳ ನೋಯಿಸಿದಾತ ಯಾತ್ರೆಯ ಮಾಡಿದರೇನು ಫಲ? ಏನ್ ಸ್ವಾಮಿ? ಅದಕ್ಕೆ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದರೇನು ಫಲ ಅಂದ್ರು ದಾಸವರೇಣ್ಯರು. ನಾವು ಬದುಕಿದ್ದಾಗ ಶ್ರೇಷ್ಠತೆಯನ್ನು ಕಾಣಬೇಕು ಅಂದ್ರೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಮೇಲೆ ದ್ವೇಷ, ಅಸೂಯೆ ಇವನ್ನ ಬಿಟ್ರೆ ನಿಜವಾಗ್ಲೂ ಪರಮಾತ್ಮನ ಮೋಕ್ಷ ನಮಗಾಗ್ತದೆ ಅಂತ ಹೇಳ್ತಾರೆ. ಭಗವಂತನ ಸಾಕ್ಷಾತ್ಕಾರವಾಗ್ತದೆ ಅಂತ ಹೇಳ್ತಾರೆ. ಇರ್ಲಿ, ಅಹಂಕಾರವಿರ್ಲಿ. ಅಹಂಕಾರ ಇಲ್ಲದೆ ಮನುಷ್ಯನಿಲ್ಲ. ಯಾಕೆಂದ್ರೆ ನಾನು ಶ್ರೇಷ್ಠ ಅನ್ನುವುದು ನಂಬಿಕೆ, ನಾನು ಶ್ರೇಷ್ಠ ಅನ್ನುವುದು ನಂಬಿಕೆ, ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಒಂದೇ ಒಂದು ಶಬ್ದದಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ನಾನು ಶ್ರೇಷ್ಠ ಅನ್ನೋದು ನಂಬಿಕೆ, ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರ ಅಂತಾರೆ ತಿಳಿದವರು ಅಂತ. ಅದಕ್ಕಾಗಿ ಈ ಜೀವ ಹೋಗೋ ತನಕ ಈ ನಮಗೆ ಅಹಂಕಾರ ಬೇಡಪ್ಪ. ಅದಕ್ಕೆ ಅವರು ವರೇಣ್ಯರು ಹೇಳ್ತಾರೆ, ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಉಟ್ಟುಕೊಂಡು ಚಳ್ಳೆ ಬೆಳ್ಳೆ ಗೊಂಬೆಯಂತೆ ಆಡಿ ಹೋಯಿತು, ಚಳ್ಳೆ ಪಿಳ್ಳೆ ಕೊಂಬೆಯಂತೆ ಆಡಿ ಹೋಯಿತು. ಹಳ್ಳರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಹಳ್ಳರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಉಳ್ಳಿ ಪೊರೆಯಂತೆ ಕಾಣು ಸಂಸಾರದಾಟ, ಉಳ್ಳಿ ಪೊರೆಯಂತೆ ಕಾಣು ಸಂಸಾರದಾಟ, ಸಂಸಾರದಾಟ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದಾವಯ್ಯ, ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದಾವಯ್ಯ. ವಸ್ತ್ರ ಪ್ರಾಣ ನಾಯಕನು ಯಾಕೆ ದೊರೆತನು, ವಸ್ತ್ರ ಪ್ರಾಣ ನಾಯಕನು ಯಂಗೆ ದೊರೆತನು. ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ. ನಿತ್ಯದಲ್ಲಿ ಭಜಿಸಿ ನೀವು ಸುಖವ ಕಾಣಿರೋ, ನಿತ್ಯದಲ್ಲಿ ಭಜಿಸಿ ನೀವು ಸುಖವ ಕಾಣಿರೋ, ಸುಖವ ಕಾಣಿರೋ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ನೋಡಿ, ಎಷ್ಟೇ ವೇದ ಶಾಸ್ತ್ರ ಪುರಾಣ ಪುಣ್ಯ ಎಲ್ಲವನ್ನೂ ಓದಿದರೂ ಕೂಡ ಆ ಯಮಧರ್ಮರಾಯ ಬಂದು ನಡಿಯಪ್ಪ ನಿನ್ನ ಕತೆ, ನಿನ್ನ ಆಯುಸ್ಸು ಮುಗಿತು ಅಂದಾಗ ಎದ್ದು ಹೋಗ್ಬೇಕು ಅಲ್ವರ. ಎಷ್ಟೇ ಆಸ್ತಿ ಅಂತಸ್ತು ಕೀರ್ತಿ ಎಲ್ಲವೂ ಇದ್ರೂ ಕೂಡ ಪ್ರಾಣವೆಂಬ ಆತ್ಮ, ಪ್ರಾಣವೆಂಬ ಭಗವಂತ ದೇಹ ಬಿಟ್ಟು ಹೊರಟ ಮೇಲೆ ಈ ಶರೀರ
ಕೇವಲ ದೇಹ ಮಾತ್ರ ಇದು, ಪರಮಾತ್ಮ ಅಲ್ಲಿಲ್ಲ. ಅದಕ್ಕಾಗಿ ಎಲ್ಲಿವರೆಗೆ ಭಗವಂತ ನಮಗೆ ಆಯುಸ್ಸನ್ನು ಕೊಟ್ಟಿರ್ತಾನೋ ಅಲ್ಲಿವರೆಗೆ ಮೊದಲು ಮಾಡಬೇಕಾದ ಕೆಲಸ ಏನು ಅಂದ್ರೆ ಎತ್ತ ತಾಯಿ ತಂದೆಯರ ಸೇವೆಯನ್ನು ಮಾಡುವುದನ್ನು ಕಲಿಬೇಕು. ನಾವು ಎತ್ತ ತಾಯಿ ತಂದೆಯರ ಸೇವೆಯನ್ನು ಮಾಡೋದನ್ನು ಕಲಿಬೇಕು ಮಕ್ಕಳು. ಇಲ್ಲ ಅಂದ್ರೆ ನೋಡಿ, ಎಲ್ಲರಿಗೂ ಅರ್ಧ ಆಯುಸ್ಸು ಮಕ್ಕಳಿಗೀಗ. ಯಾವ ಊರಲ್ಲಿ ನೋಡಿ, ಆಕ್ಸಿಡೆಂಟ್ ಆಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ಲಿವರ್ ಜಾಂಡಿಸ್ ಬಂತು, ಕಿಡ್ನಿ ಫೇಲ್ಯೂರ್ ಆಯ್ತು, ಎಣ್ಣೆ ಸಿಕ್ಕಾಬಟ್ಟೆ ಕುಡಿತಿದ್ದ, ಬರೀ ಕಾರಣಗಳೇ ಹೇಳ್ತಾ ಹೋಯ್ತಾರೆ. 100 ವರ್ಷ ಬದುಕುದೇ ಅವಾಗ ಅವರು. ಯಾಕೆಂದ್ರೆ ಹಿಂದಿನ ಕಾಲ ಧರ್ಮಗಾಲವಿತ್ತು, ಎಲ್ಲರನ್ನು ಸಮಾನವಾಗಿ ಕಾಣ್ತಾ ಇದ್ರು. ಈಗ ಆಗಿಲ್ಲ. ದುಡ್ಡಿರೋನು ಅಹಂಕಾರದಲ್ಲಿ ಮೆರಿತಾನೆ, ದುಡ್ಡಿಲ್ದಿರೋನು ಪಾಪ ನನಗೇನು ಇಲ್ವಲ್ಲಪ್ಪ ಅಂತಾನೆ. ಆದ್ರೆ ಅದನ್ನು ಬಿಡಬೇಕು. ದುಡ್ಡಿರೋರ್ಗೂ ಇಲ್ದೇ ಇರೋರ್ಗೂ ಒಂದೇ ಸಮಾನಾಂತರವಾದ ಜಾಗ ಯಾವ್ದಪ್ಪ ಅಂದ್ರೆ ಅದೇ ಸ್ಮಶಾನ. 6 ಅಡಿ 3 ಅಡಿ ಅಲ್ವಾ? ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.